ದುಚಿಯಪ್ಪನ ಮನೆ ಜೊತೆಗೂಡುತ್ತಾ ಪುನೀತ್ ಬಿಳಿನಲೆ ಶ್ರೇಷ್ಠ ದರ್ಜೆಯ ಎಸೆತಗಾರಿಕೆ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದಕ್ಕೆ ಪೂರ್ಣಗೊಂಡಾಗ ವಿನುಚಿಯಪ್ಪನ ಮನೆ ಕೊಡಗು ಜಿಲ್ಲೆಯ ಮೂರಾಡುವಾಗದ ಅನೇಕ ಪಂದ್ಯಾಕೂಟ ಮಾತ್ರವಲ್ಲದೆ ದಕ್ಷಿಣ ಸೌತ್ ಕೊಡಗು ಎಸ್ಡಿಕೆ ವಾರಿಯರ್ಸ್ ಮೂರನೇ ಓವರ್ ಅನ್ನು ನೇರವಾಗಿ ಚೇತನ್ ರವರಿಗೆ ಅರ್ಪಿಸಲಾಗ್ತಾ ಇದೆ. ತೀರ್ಪುಗಾರರ ಮಧ್ಯೆ ಮಾತುಕತೆಗಳು ಕಂಡು ಬರುತ್ತಾ ಇದೆ. ತಂಡದ ಸ್ಥಗಿತಗೊಂಡಾಗ ತೃತೀಯ ಓವರ್ ಆರಂಭಿಕ ಸೆಟ್ಟಿನಲ್ಲಿ ಅಂಪೈರ್ ಆಗಿ ಯಶಸ್ಸುಗಳು ಸಿಗುತ್ತವೆ. ಅದೇ ರೀತಿ ಸ್ಕೋರರ್ ಆಗಿ ಪುರಸ್ಕಾರಗಳು ರಾಮಚಂದ್ರ ವ್ಯಕ್ತಿ ಅವರು ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಚೆಂಡನ್ನು ತೂಗಿ ಅಳಿಯುವುದರಲ್ಲಿ ವಿಫಲರಾದಂತಹ ಈಗ ಪುನೀತ್ ಬಿಳಿನಲ್ಲಿನವರ ವಿಕೆಟ್ ಅನ್ನು ಕಳೆದುಕೊಂಡಾಗ ಹೊಸ ದಾಂಡಿಗನಾಗಿ ಭರತ್ನವರ ಪ್ರಶಾಂತ್ ಕಲ್ಲುಗುಡ್ಡೆಯವರ ಆಗಮನವಾಗಿದೆ. ಕಳೆದ ವಾರವಷ್ಟೇ ತುಲ್ಯದಲ್ಲಿ ಕೂಡ ಮಿಂಚಿದಂತ ಪ್ರತಿಭೆ ಪ್ರಶಾಂತ್ ಕಲ್ಲುಗುಡ್ಡೆ. ಆರಿಮಂಜಲ ಕುಟುಂಬಸ್ಥರ ಪರವಾಗಿ ಪಟ್ಟಂಬೈಲುಗೌಡ ಕಪ್ ಪಂದ್ಯಾಕೂಟದಲ್ಲಿ ಭಾಗವಹಿಸಿ ಸೆಮಿಫೈನಲ್ ತಂಡವಾಗಿ ಹೊರಹೋಗಿತ್ತು. ಆರಿಮಂಜಲ ಮನೆತನ ಆ ಮನೆತನದ ಸದಸ್ಯನಾಗಿ ಅವರ ಆಗಮನ ಕಾಣಸಿಗುತ್ತಾರೆ. ಎಸ್ಡಿಕೆ ಕಲ್ಲುಗುಡ್ಡೆ ತಂಡದ ಪರವಾಗಿ ಅಂಕ ಈ ಒಂದು ಪಂದ್ಯಾಟದಲ್ಲಿ ಸೇರಿಸಬಲ್ಲರು ಮಿಸ್ಟರ್ ಪ್ರಶಾಂತ್. ಇನ್ನೊಂದು ನಿರಂತರವಾಗಿ ದ್ವಿತೀಯಪ್ಪನ ಮನೆ ಅಂಕವನ್ನು ಹೆಚ್ಚಿಸ್ತಾ ಇದ್ದಾರೆ. 5-1 17 ಮುಂದೆ 30 ಅವಶ್ಯಕತೆ. ಜಾರ್ಜ್ ಅದ್ಭುತವಾದ ಕಂಬ್ಯಾಕ್ ಅನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಮೊದಲ ಕ್ವಾಲಿಫೈರ್ ತಂಡದ ವಿಭಾಗ ಬಲಿಷ್ಠಗೊಳ್ಳುತ್ತಾ ಇದೆ. ಕಾರಣ ಚೇತನ್ ಕಂಡ ನಾಮ ವಿಕೆಟ್ ಡೆಲಿವರಿಗಳನ್ನು ಪರಿಚಯಿಸುತ್ತಾ ಇದ್ದಾರೆ. ಅತ್ಯದ್ಭುತ ಚೆಂಡುಗಳನ್ನು ರಾರಾಜಿಸಲ್ಪಡುತ್ತಾ ಇದ್ದಾರೆ. ಮಿಸ್ಟರ್ ಚೇತನ್ ಇಲ್ಲಿ ಶಾಪಿಂಗ್ ಡೆಲಿವರಿ ಆಗಿತ್ತು. ಕೇವಲ 1 ಓಟಗಳು ಮಾತ್ರ ಗಳಿಕೆಯನ್ನು ಪಡೆದುಕೊಳ್ತಾ ಇದೆ. ತೃಪ್ತಿಯನ್ನು ಪಟ್ಟುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಎಸ್ಡಿಕೆ ಕಲ್ಲುಗುಡ್ಡೆ ತಂಡ ಹೆಚ್ಚುವರಿಯಾಗಿ ವಿನುಚಿಯಪ್ಪನ ಮನೆಯವರಿಗೆ ಸ್ಟ್ರೈಕ್ ಅನ್ನು ಬಿಟ್ಟುಕೊಡಬೇಕಾಗಿದೆ. ಕಠಿಣ ಗುರಿಯನ್ನು ಕೂಡ ಹೊಂದಿಕೊಳ್ಳುತ್ತಾ ಇದೆ. ಈ ಒಂದು ಹಂತದಲ್ಲಿ 15 ಎಸೆತಗಳ ಮುಂದೆ 30 ಹಂತಿನ ಅವಶ್ಯಕತೆಯಲ್ಲಿ ಎಸ್ಡಿಕೆ ಕಲ್ಲುಗುಡ್ಡೆ ತಂಡಕ್ಕೆ ಇಲ್ಲವೇ ಮಾಡಿ ಸಿಚುವೇಶನ್ ನಿರ್ಮಾಣಗೊಳ್ಳುತ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ಮುಂದುವರಿಸುತ್ತಾ ಬೌಲರ್ ಚೇತನ್ 3 ಚೆಂಡುಗಳಲ್ಲಿ 1 ಓಟವನ್ನು ಮಾತ್ರ ಬಿಟ್ಟುಕೊಟ್ಟು ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕಿದಾಗ 4ನೇ ಚೆಂಡಿಗೆ ಮೊದಲ ಕ್ವಾಲಿಫೈಯರ್ ಪಂದ್ಯಾಟದಲ್ಲಿ ಬೆಂಗಳೂರು ರಾಯಲ್ ಎ ತಂಡಗಳ ಸೆಣಸಾಟ ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸುತ್ತಾ ಇದ್ದಾರೆ. ಸೀಮಾ ರೇಖೆಯ ಗಡಿ ಭಾಗದಲ್ಲಿ 4 ಓಟಗಳಿಗೆ ತಡೆ ಹಿಡಿದಾಗ 6 ಅಂಕಗಳ ಮುನ್ನಡೆಯಲ್ಲಿದೆ ಟೀಮ್ ಲಿಜಿಸ್ ತಂಡ. ಮತ್ತೊಮ್ಮೆ ಸರ್ವಿಸ್ನಲ್ಲಿ ಮತ್ತೊಮ್ಮೆ ಅಂಕ ಪಡೆಯುವಲ್ಲಿ ವಿಫಲವಾದ ಮಂಗಳೂರಿಗೆ ಮತ್ತೊಮ್ಮೆ ಚೆಂಡು ಬಳಸಿಕೊಂಡು ಅದ್ಭುತವಾದ ಫುಟ್ಬಾಲ್ ತಂದಿಗೆ ಸಿಕ್ಸರ್ ಅನ್ನು ದಂಡಿಸುತ್ತಾ ಇದ್ದಾರೆ. ಗಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಮಂಗಳೂರು ರಾಯಲ್ ಈ ಟೀಮಲ್ಲಿ ಆಟಗಾರ್ತಿಯರ ಬದಲಾವಣೆ. ಮತ್ತೊಮ್ಮೆ ಇಲ್ಲಿಗೆ 10-3 ಅಂಕವನ್ನು ಕೈಚೆಲ್ಲಿದ ಟೀಮ್ ತಂಡ ಮಂಗಳೂರು ರಾಯಲ್ ಎ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ 4-10. ಮತ್ತೊಮ್ಮೆ ಅತ್ಯುತ್ತಮ ಸರ್ವಿಸ್ ಅನ್ನು ಮತ್ತೊಮ್ಮೆ ಕೈಚೆಲ್ಲಿದ ಅಂಕವನ್ನು ಕೈಗೊಂಡಿದ ರೋಯಲ್ಸ್ ತಂಡ. ಮತ್ತೆ ವಿದ್ಯುತ್ ತಂಡಕ್ಕೆ 1 ಅಂಕ 11-4 ಬೌಲಿಂಗ್ ನಲ್ಲಿ ಮಿಂಚಿದಂತ ಪ್ರತಿಭೆ ಈ ಪಂದ್ಯಾಟದಲ್ಲೂ ಕೂಡ ಮನಮೋಹಕ ಶೈಲಿಯನ್ನು ಸಿಡಿಸುತ್ತಾ ಇದ್ದಾರೆ. 26 ತಂಡದ ಗಳಿಕೆ 12 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. 12ರ ಮುಂದೆ 17 ಬೇಕಾಗಿದೆ. ತಂಡದ ಸ್ಕೋರ್ ಕಾರ್ಡ್ 26. ಮುಂದಿನ ಪಂದ್ಯಾಟ ಈಗಾಗಲೇ ಕೆಂಪೇಗೌಡ ಬ್ರಿಗೇಡ್ ಬೆಳ್ತಂಗಡಿ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. 2 ತಂಡಗಳ 12 ಆಟಗಾರ ಪಂದ್ಯಾಟದ ಸಮಯದಲ್ಲಿ ವೇದಿಕೆಯಲ್ಲಿ ಹಾಜರಿರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಪಂದ್ಯ ಬೆಂಗಳೂರು ರಾಯಲ್ಸ್ ಎ ತಂಡ ಮಿಸ್ಟರ್ ಸುಂದರ್ ಹಿಪ್ಪ
ಬಾಜೇಗೌಡ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಈ 4 ತಂಡವನ್ನು ಪ್ರತಿನಿಧಿಸಿದಂತ ಸುಂದರ್ ಹಿಪ್ಪ ಮಂಗಳೂರು 6-12 6 ಅಂಕಗಳ ಹಿನ್ನಡೆಯೊಂದಿಗೆ 6-12 ಅತ್ಯುತ್ತಮವಾಗಿ ಎಸೆತ ಆಟಗಾರ್ತಿಯರ ತೀರ್ಮಾನದಲ್ಲಿ ಎಡವಿ ಒಂದು ಅಂಕ ಗಳಿಕೆಯಲ್ಲಿ ಮತ್ತೊಮ್ಮೆ ಚೆಂಡು ಟೀಮ್ ಲೀಗ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ 13 ಮೊದಲಾರ್ಧದ ಅಂಶಕ್ಕೆ 7 ತಮ್ಮ ಚೆಂಡು ಮುನ್ನುಗ್ಗಿ ಬಂದು ದಂಡಿಸಿದ್ರು ವಿರುಚಿಯಪ್ಪನ ಮನೆ ಆಕಾಶವೆತ್ತರಕ್ಕೆ ಚಿಮ್ಮಿದಂತ ಚೆಂಡು ಕ್ಷೇತ್ರ ರಕ್ಷಕನ ಕೈ ಸೇರಿರುವುದರೊಂದಿಗೆ ವಿರುಚಿಯಪ್ಪನ ಮನೆಯವರ ವಿಕೆಟ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಸುಂದರ್ ಹಿಪ್ಪ. ಅದೊಂದು ಬ್ರೇಕ್ ಇದು ಬೇಕಾದಂತ ಮುನ್ನಡೆಯೊಂದಿಗೆ ಪರಿಣಾಮಕಾರಿಯಾಗಿ ಸುಂದರ್ ಹಿಪ್ಪನವರ ಕೈ ಜಳಕ ಇದು. ಮತ್ತೊಮ್ಮೆ ಆಗಮಿಸಿದ್ದಾರೆ. ನಮಗೆ ಒಕ್ಕಲಿಗರ ಜ್ಞಾನೇಗೌಡರ ಸೇವಾ ಸಂಘ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ 13 ಅತ್ಯುತ್ತಮ ಸರ್ವಿಸ್ ಅಷ್ಟೇ ಅತ್ಯುತ್ತಮ ಪ್ರತಿರೋಧ. ಮತ್ತೊಮ್ಮೆ ಚೆಂಡು ಟೀಮ್ ಲೀಗ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ 14-7 7 ಅಂಕಗಳ ಮುನ್ನಡೆಯೊಂದಿಗೆ ಅಂಪೈರ್ನಲ್ಲಿ ಡಬಲ್ ಟಚ್. ಮತ್ತೊಮ್ಮೆ ಚೆಂಡು ಟೀಮ್ ಲೀಗ್ ತಂಡಕ್ಕೆ ಇನ್ನೊಂದು ಅಂಕದ ಸೇರ್ಪಡೆಯೊಂದಿಗೆ 15-7 8 ಅಂಕಗಳ ಮುನ್ನಡೆಯೊಂದಿಗೆ ಟೀಮ್ ಲೀಗ್ 15-7 ಅತ್ಯುತ್ತಮ. ಮತ್ತೆ ಮಹೇಶ್ ಆರಂಭಿಕ ಚೆಂಡಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಅಲ್ಪ ಮಟ್ಟಿನ ಎಡವಟ್ಟನ್ನು ಮಾಡಿಕೊಂಡಿದೆ. ಮತ್ತೊಮ್ಮೆ 2 ಕೋಟಗಳು ಸೇರ್ಪಡೆ ಒಂದು ಅಂಕದ ಸೇರ್ಪಡೆಯೊಂದಿಗೆ 16-7 15 ಅನ್ನುವಂತ ಟಾರ್ಗೆಟ್ ಗೋಚರಿಸ್ತಾ ಇದೆ. ಸುಂದರ್ ಹಿಪ್ಪ ಭರವಸೆಯನ್ನು ಹೆಚ್ಚಿಸತಕ್ಕಂತ ಸತತ ಅಂಕಗಳ ಮುನ್ನಡೆಯೊಂದಿಗೆ ಸೇರ್ಪಡೆಯೊಂದಿಗೆ ಮತ್ತೊಮ್ಮೆ ಮುನ್ನಡೆ 17-7 ಟೀಮ್ ಲೀಗ್ 17-7 ಹಿಡಿತವನ್ನು ಸಾಧಿಸಿಕೊಂಡಿದೆ. ವಿನೋದ್ ಜಿಯಪ್ಪನ ಮನೆಯವರ ಸತತ ಸರ್ವಿಸಿನಲ್ಲಿ ಮುನ್ನಡೆ ಕಾಯ್ದುಕೊಂಡು ಅಂಕಗಳ ಸೇರ್ಪಡೆ ಮಾಡುತ್ತಾ ಮತ್ತೊಂದು ಅಂಕ ಸೇರ್ಪಡೆಗೆ 18-7 ಅತ್ಯುತ್ತಮವಾಗಿ ಕ್ವಾಲಿಫೈಯರ್ 1 ಮ್ಯಾಚಲ್ಲಿ 2 ಹೆಸರು ಇವತ್ತು 19-7 ಕೂಡ ನಿರ್ಣಾಯಕ ಓವರ್ ಮ್ಯಾಚ್ ಡಿಸೈಡಿಂಗ್ ಓವರ್ ಅನ್ನು ಕೈಗೆತ್ತಿಕೊಂಡಂತ ಎಸೆತಗಾರ ಪಂದ್ಯಾಟದಲ್ಲಿ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಬಲ್ಲರು ಸೌತ್ ಕೊಡಗು ಗೌಡ ತಂಡಕ್ಕೋಸ್ಕರ ಜ್ಞಾನೇಶ್ವರ ಆಗಮನವಾಗುತ್ತಾ ಇದೆ. ಇನ್ನೊಂದು ಕಡೆ ಪ್ರಶಾಂತ್ ಕಲ್ಲುಗುಡ್ಡೆ ಇದಾಗಲೇ 2 ಸಿಕ್ಸರ್ ಬಾರಿಸಿದಂತ ಪ್ರಶಾಂತ್ ರವರಿಗೆ ಹೆಚ್ಚುವರಿ ಸ್ಟ್ರೈಕ್ ಬಿಟ್ಟುಕೊಟ್ರೆ ತಂಡ ಒಂದು ಪಂದ್ಯಾಟದಲ್ಲಿ ವಿಜಯಿಯಾದ ತಂಡಕ್ಕೆ ಒಂದು ಬಹುಮಾನ ಗೆದ್ದು ಗ್ಯಾರಂಟಿ. ಇದರಲ್ಲಿ ವಿನ್ ಆದರೆ ಈಗ ಫೈನಲ್ ಮ್ಯಾಚ್ ಆಡಲು ಕ್ವಾಲಿಫೈ ಆಗ್ತಾರೆ. ಈಗ ಮತ್ತೊಮ್ಮೆ ರೋಯಲ್ ತಂಡ 8-19 ಅತ್ಯುತ್ತಮ ಸರಿ ಎಂದು ಇನ್ನೊಂದು ಅಂಕದ ಸೇರ್ಪಡೆಯೊಂದಿಗೆ 9-19 ಕುಣಿದು ಕುಪ್ಪಳಿಸಬೇಕಾದ ಪಂದ್ಯಾಟದಲ್ಲಿ ಇನ್ನೊಂದು ಅಂಕದ ಸೇರ್ಪಡೆಯಿಂದ 10-19 ರೋಯಲ್ ತಂಡ 10 ಅಂಕ 10-19 ಒಂದು ಚೆಂಡುಗಳು ಬಾಕಿ ಇದೆ. ಓವರ್ ನಂಬರ್ 4ರ ಮುಕ್ತಾಯಕ್ಕಾಗಿ ಮತ್ತೊಮ್ಮೆ ಟೀಮ್ ಲೀಗ್ ತಂಡದ ಮತ್ತೊಮ್ಮೆ ಸರಿ 20-10 ಅಂಕಗಳ ಮುನ್ನಡೆಯೊಂದಿಗೆ ಟೀಮ್ ಲೀಗ್ ತಂಡ 20-10 ಪ್ರತಿಕ್ರಿಯೆ 2 ಆಟಗಾರರಿದ್ದಾರೆ. ಆದರೆ ರೋಯಲ್ ತಂಡದ ಆಟಗಾರ್ತಿಯರ ತೀರ್ಮಾನದಲ್ಲಿ ಎಡವಿ
ಒಂದು ಅಂಕಕ್ಕೆ ಮತ್ತೊಮ್ಮೆ ಅಂಕಗಳ ಮುನ್ನಡೆಗೆ ಅವಕಾಶಗಳಿತ್ತು ಅವಳಿ ಒಂದು ಗಿಫ್ಟ್ ಆಗಿ ಬಿಟ್ಟುಕೊಡುತ್ತಾ ಇದ್ದಾರೆ. ಓವರ್ ನಂಬರ್ ಸಂಪೂರ್ಣಗೊಳ್ಳುತ್ತಾ ಇದೆ. 6 ಚೆಂಡುಗಳ ಮುಂದೆ 11 ರನ್ನಿನ ಅವಶ್ಯಕತೆ. ಪಿಚ್ಚರ್ ಆಗಿ ಬಾಕಿ है ಯಾರಿಗೆ ಕೊಳ್ಳೋದು ಒಂದು ಬಾಲ್ ಮಿಸ್ ಆಗಿದೆ. ಯಾರಾದ್ರೂ ಇದ್ರೆ ಅವರಿಗೆ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದು ಪ್ರಮೋದ್ ಬಾಲ್ ಅನ್ನಬಹುದು. ಟೀ ಕುಡ್ಲವರು 6 ಎಸೆತಗಳ ಮುಂದೆ 25 ಬಾಲ್ 11 ಸಿಕ್ಕಿದೆ. ಅಂಕಗಳ ಮುಂದೆ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. 22 ಅತ್ಯುತ್ತಮ ಸರ್ವಿಸ್ ಅತ್ಯುತ್ತಮ ಮತ್ತೆ ಹೇಳಿದ ಅಂಕಗಳ ಮುನ್ನಡೆಯೊಂದಿಗೆ 23-11 ಮತ್ತೆ ಮುನ್ನಡೆ. ಮತ್ತೊಮ್ಮೆ ಮುನ್ನಡೆಯೊಂದಿಗೆ 24-11 ಸರ್ವಿಸ್ನಲ್ಲಿ ಎಡವಿದ ಟೀಮ್ ಲಿಜಿಸ್ ತಂಡ 1 ಅಂಕ ಮುನ್ನಡೆಯೊಂದಿಗೆ ರಾಯಲ್ ಯು ತಂಡಕ್ಕೆ 12-24 ಮೊದಲ ಕ್ವಾಲಿಫೈರ್ ಪಂದ್ಯಾಟದಲ್ಲಿ ಟೀಮ್ ಲಿಜಿಸ್ ತಂಡವು ವಿಜಯಶಾಲಿಯಾಗಿರುತ್ತದೆ. ವಿಜಯಶಾಲಿಯಾಗಿ ಡೈರೆಕ್ಟ್ ಫೈನಲ್ ಪಂದ್ಯಕ್ಕೆ ಕ್ವಾಲಿಫೈರ್ ಅಭಿನಂದನೆಗಳು. ಮೂರನೇ ಅಂಪೈರ್‌ಗೆ ಕರೆಂಟ್ ಗಮನಿಸಲಾಗುತ್ತಾ ಇದೆ. ನೋಬಾಲ್ಗಾಗಿ ಮೂರನೇ ಅಂಪೈರ್‌ಗೆ ಗಮನಿಸಿ ತೀರ್ಪು ನೀಡಲಿಕ್ಕಿದ್ದಾರೆ. ಲಕ್ಷ್ಮಣ ಒಕ್ಕಲಿಗ ಗೌಡರ ಸೇವಾ ಸಂಘದ ಮಂಗಳೂರು ಮುಖ್ಯ ಪ್ರಾಯೋಜಕ ಪದವಿ ಯುವ ಘಟಕ ಮಂಗಳೂರು ಇದರ ನೇತೃತ್ವದಲ್ಲಿ ಮಹಿಳಾ ಘಟಕದ ಒಕ್ಕಲಿಗ